ಆವರಣದಲ್ಲಿ ಮರು ಮದುವೆಯಾದ ಜೋಡಿಗಳು. ಚನ್ನರಾಯಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಲೋಕ ಅದಾಲತ್ ನಡೆಯುತ್ತಿದೆ. ಹಲವು ವರ್ಷಗಳ ಹಿಂದೆ ವಿಚ್ಛೇದನಕ್ಕಾಗಿ ದಂಪತಿಗಳು ಅರ್ಜಿ ಸಲ್ಲಿಸಿದರು. ಲೋಕ ಅದಾಲತ್ ಮೂಲಕ ನ್ಯಾಯಾಲಯದ ನ್ಯಾಯಾಧೀಶರು ಜೋಡಿಗಳನ್ನು ಒಟ್ಟು ಮಾಡಿದ್ದಾರೆ. ನ್ಯಾಯಾಲಯದ ಆವರಣದಲ್ಲಿ ಹಾರಗಳನ್ನು ಪರಸ್ಪರ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ನವ ಜೀವನಕ್ಕೆ ಹಳೆ ಜೋಡಿಗಳು ಕಾಲಿಟ್ಟಿದ್ದಾರೆ. ಹಮ್ಮಿಕೊಂಡಿದ್ದೀವಿ. ಬ್ಯಾಂಕ್ ಅಧಿಕಾರಿಗಳು, ರೆವೆನ್ಯೂ ಆಫೀಸರ್ಸು ಮತ್ತು CMC ಅವರು ಎಲ್ಲರೂ ತುಂಬ ಹೃದಯದ ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ತೀರ್ಮಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪಕ್ಷಗಾರರು ಸಹ ತುಂಬ ಹೃದಯದಿಂದ ಭಾಗವಹಿಸಿದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಗಳಲ್ಲಿ ಅವರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಿಕೊಂಡಿದ್ದಾರೆ. ಮತ್ತು ಇನ್ನೂ ಒಂದು ಸ್ವಲ್ಪ ತಕರಾರು ಉಳಿದಿರೋದು ಇನ್ನು ಮುಂದಿನ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಮಾಡಿಕೊಳ್ತಾರೆ ಅಂತ ಹೇಳಿ ನಮಗೆ ಭರವಸೆ ಇದೆ. ಈ ದಿನ ಇನ್ನೊಂದು ಮುಖ್ಯವಾದ ಸಂಗತಿ ಅಂದರೆ ವಿವಾಹ ವಿಚ್ಛೇದನ ಕೋರಿ ಬಂದಿದ್ದಂಥ ಸ್ಪಂದನ ಮತ್ತು ಮಧುರವರು ನಾವು ಕನ್ಸಲ್ಟೇಟ್ ಮಾಡಿದ ನಂತರ ನಮ್ಮೆಲ್ಲರ ಶ್ರಮದಿಂದ ಅವರಿಬ್ಬರು ಮತ್ತೆ ಒಟ್ಟಾಗಿ ಜೀವನ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಮತ್ತು MC ಕೇಸ್ ಅದರ ಪ್ರಕಾರನೇ ಡಿಸ್ಪೋಸ್ ಆಗಿದೆ. ಅವರು ಇನ್ನೂ ಮೇಂಟೆನೆನ್ಸ್ ಹಾಕೊಂಡಿದ್ದ ಕೇಸ್ ಕೂಡ ಇವಾಗ ವಜಾಗೊಂಡಿದೆ. ಹಾಗಾಗಿ ಇದೇ ರೀತಿ ಎಲ್ಲ ಜೋಡಿಗಳು ಡೈವೋರ್ಸ್ ಕೇಸುಗಳನ್ನ ತೀರ್ಮಾನ ಮಾಡಿಕೊಂಡು ಒಟ್ಟಿಗೆ ಜೀವನ ಮಾಡಿ, ನಮ್ಮ ಭಾರತದ ಸಂಸ್ಕೃತಿ ಅಂದರೆ ಒಟ್ಟಾಗಿ ಜೀವನ ಮಾಡಬೇಕು, ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ಗೆ ಒಂದು ಶಕ್ತಿ ತುಂಬಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದಾರೆ. ನಮ್ಮ ಲೋಕ ಅದಾಲತ್ ಮುಖಾಂತರ ಆ ಕಾರ್ಯನ ನಾವು ನಿರ್ವಹಿಸಿದ್ದೀವಿ. ಇನ್ನು ಮುಂದೆ ಕೂಡ ಎಲ್ಲ ಜೋಡಿಗಳು ಒಟ್ಟಾಗಿ ಜೀವನ ಮಾಡ್ತಾರೆ, ತಮ್ಮ ಡಿಸ್ಪ್ಯೂಟ್ನ ತೀರ್ಮಾನ ಮಾಡ್ಕೊಳ್ತಾರೆ ಅಂತ ಹೇಳಿ ನನಗೆ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದನೆ.